ಎದೆಲ್ಲಿ ಕಿಚ್ಚಿರ್ಬೇಕು ತಲೆಯಲ್ಲಿ ಹುಚ್ಚಿರ್ಬೇಕು, ಇಲ್ಲ ಅಂದ್ರೆ ಜೀವಮಾನಕ್ಕೂ ಯಾರು ಓರಿನ ಸಾಕ್ಬಿಟ್ಟು ಸೈ ಅನ್ಸ್ಕೊಳಕ್ಕಾಗಲ್ಲ. ಈ ಓರಿ ತರಕ್ಕೆ ಒಂದೆರಡು ಕಷ್ಟಪಟ್ಟಿಲ್ಲ, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ. ತುಂಬಾ ಶ್ರಮ ಅಂದ್ರೆ ತುಂಬಾ ಶ್ರಮ. ನಾನು ಒಬ್ಬನೇ ಶ್ರಮ ಅಲ್ಲ, ನನ್ನ ಜೊತೆ ದೇವಿ ಸಿದ್ದೇಂದೋಡಿ ರಾಜಣ್ಣ ಅವ್ರ ಮಗ ಚರಣ್ ರಾಜು, ಮತ್ತೆ ನಮ್ಮ ಫ್ರೆಂಡು, ಅದಾದ್ಮೇಲೆ ಕುರ್ಬಳ್ಳಿ ಮೇಷ್ಟ್ರು. ಕುರ್ಬಳ್ಳಿ ಮೇಷ್ಟ್ರು ಇಲ್ಲ ಅಂದ್ರೆ ಓರಿ ಕೊಡಲ್ಲ ಅವರು. ಸರ್ ಈಗಲೇ ಬೆಟ್ಟ ಇದ್ದಂಗಿದೆ ಊರಿ ನೋಡಿ. ಆಗ್ಲೇ 4 ಗಂಟೆಗೆನೆ ಸರ್ ನಾನು ಆರಡಿದ್ದೀನಿ. ಹೌದು, ನೀವು ಸಿಕ್ಕಾಪಟ್ಟೆ ಹೈಟ್ ಇದ್ದೀರಾ. ನಾನು ಆರಡಿದ್ದೀನಿ ಸರ್, ನನ್ಗೂ ಮೇಲೆ ಐತೆ ಓರಿ. ಈಗಲೇ ಇನ್ ಸಾಕ್ಬಿಟ್ರೆ ಇನ್ನೆಷ್ಟು ಬರ್ತದ ಓರಿ ಉದ್ದಾಪನ ಸರ್. ಸುಮ್ನೆ ಬಹುಮಾನ ಕೇಳೋದಲ್ಲ. ಈ ಓರಿ ಅವ್ರ ಹತ್ರ 50-60 ಓರಿ ಇದೆ. ಅವ್ರೆಲ್ಲಾ ಕಡೆ ಸೆಲೆಕ್ಷನ್ ಮಾಡಿ ಒಳ್ಳೊಳ್ಳೆ ಓರಿನ ತೆಗ್ದಿರೋದು. ಅವ್ರ ಓರಿ ಅವ್ರ ಮನೇಲಿರೋ ಓರಿಗೆಲ್ಲ ಟಾಪ್ ಓರಿ ಸರ್ ಇದು. ಬೇಕಾದ್ರೆ ಚಂದ್ರಪ್ಪ ಅವ್ರನ್ನ ಬೇಕಾದ್ರೆ ಕೇಳ್ಬಿಡ್ಬೋದು ನೀವು. ಸರ್ ಕಿಚ್ಚ ಅಂತ ಹೆಸರಿಡೋಣ ಅಂತ. ಕಿಚ್ಚ ಅಂತ ಯಾಕೆಂದ್ರೆ ಕಿಚ್ಚ ಅಂದ್ರೆ ಅದ್ರ ಅರ್ಥ ಕೃಷ್ಣ ಅಂತಾನೆ. ಈಗ ಅವ್ರಿಗೂ ಬೇಜಾರಾಗಬಾರ್ದು, ಯಾಕೆ ಚಂದ್ರಪ್ಪ ಅವ್ರಿಗೂ ಬೇಜಾರಾಗಬಾರ್ದು. ಕೃಷ್ಣ ಅಂತ ನೋಡಿ ನಾವು ಹೇಳಿದ್ವಿ, ಅವರು ಚೇಂಜ್ ಮಾಡ್ತಾವ್ರಲ್ಲ ಅಂತ. ಇದ್ರ ಸರ್ ಕಿಚ್ಚ ಅಂತ ಯಾವ ಊರಿಗೂ ಇಟ್ಟಿಲ್ಲ. ಯಾಕೆಂದ್ರೆ ಸರ್ ನಮ್ಮ ಮನೇಲಿ ಒಂದ್ ಒಳ್ಳೇದಿರ್ಬೇಕು ಸರ್. ನಾವ್ ಸರ್ ಈಗ ಓರಿ ತರ್ಬೇಕು ಅಂತ ಬಂದಿ 5 ದಿನ ಆಗೈತೆ, ಮನೆಗೆ ಹೋಗಿಲ್ಲ. ಹುಟ್ಟದ ಬಟ್ಟೆಲ್ಲಿ ಇದೀವಿ. ಅವತ್ ಬಂದಿದ್ದು ಹೆಂಗಿದೀವಿ, ಇವತ್ತು ಅದೇ ಪ್ಯಾಂಟು ಅದೇ ಶರ್ಟು. ಬಹಳ ಕಾಯ್ಸು. ಸಿಕ್ಕಾಪಟ್ಟೆ ಹುಚ್ಚು ನಮ್ಗೆ. ನೆನ್ನೆ ಸರ್ ಇವ್ರು ಮನೆ ಹತ್ರ ಕುತ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಒಂದು ಅಗಳು ಅನ್ನ ತಿಂದಿಲ್ಲ. ಅಷ್ಟು ಇಂಟ್ರೆಸ್ಟ್ ಪಟ್ಟು ಅವ್ರು ಓರಿ ಬೇಕೇ ಬೇಕು ಅಂತ ಕೇಳಿ ಅವ್ರು ಸಂಜೆ ತನಕ ವೇಟ್ ಮಾಡಿದಕ್ಕೆ ಮಾತ್ರ ಓರಿ ಕೊಟ್ಟಿದ್ದಷ್ಟೇ. ಇಲ್ಲಾಂದ್ರೆ ಕೊಡ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಹುಚ್ಚು. ಏಯ್ ಸರ್ ನಮಸ್ತೆ. ಹಾಂ ಸರ್ ನಮಸ್ತೆ, ಹೇಳಿ. ತಮ್ಮ ಪರಿಚಯ ಮಾಡ್ಕೊಡಿ ಸರ್. ತಮ್ಮ ಹೆಸರು? ಸರ್ ನನ್ನ ಹೆಸರು ಅನಿಲ್ ಅಂತ. ಮೈಸೂರು. ಸರ್ ಮೈಸೂರು ಹತ್ರ ಯಾವ ಸರ್? ಮೈಸೂರು ಹತ್ರ ಅಂಕನಹಳ್ಳಿ. ಸರ್ ಇವಾಗ ಓರಿ ಹಾಕೊಂಡು ಹೋಗಿ ಬಂದಿದ್ದೀರಾ? ಹೌದು ಸರ್. ಓರಿ ಹಾಕೊಂಡು ಹೋಗ್ತಾ ಇದ್ದೀರಾ ಸರ್. ಇದು ಓರಿ ಎಲ್ಲಿತ್ತು ಸರ್? ಎಷ್ಟಲ್ಲಾಗಿದೆ? ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಸರ್. ಸರ್ ಈ ಓರಿ ಬಂದು ಇವಾಗ 4 ಕಲ್ಲು ಓರಿ. 4 ಕಲ್ಲು ಓರಿ. ಇದು ಸರ್ ಫಸ್ಟು ಕೋಡಿಹಳ್ಳಿ ಕೃಷ್ಣಪ್ಪ ಅಂತಾರಲ್ಲ, ಅವ್ರ ಹತ್ರ ಇತ್ತು. ಅವರಿಂದ ಕುರ್ಬಳ್ಳಿ ಮೇಷ್ಟ್ರು ರಾಮನಗರ ಕುರ್ಬಳ್ಳಿ ಮೇಷ್ಟ್ರು ಇದ್ರಲ್ಲ, ಅವ್ರ ಹತ್ರ ಇತ್ತು. ಅವ್ರ ಹತ್ರದಿಂದ ನೆಲಮಂಗಲ ಚಂದ್ರಪ್ಪ ಅವರು ತಗೊಂಡೋಗಿದ್ರು. ಅವ್ರ ಹತ್ರ 1.5-2 ವರ್ಷ ಹಂಗೆ ಇತ್ತು ಓರಿ. ಅಲ್ಲಿಂದ ಅವ್ರು ಯಾರೂ ಕೊಟ್ಟಿರ್ಲಿಲ್ಲ, ಅವ್ರ ಹತ್ರನೇ ಇತ್ತು ಓರಿ. ನಾವು ಮನೆ ಬಿಟ್ಟು ಬಂದು ಓರಿ ತೆಗಿಬೇಕು ಅಂತ 5 ದಿನ ಆಗಿದೆ. 5 ದಿನದಿಂದ ಇದೇ ಬಟ್ಟಲ್ ಬಂದಿರೋದು. ಅವತ್ತಿಂದ 5 ದಿನದಿಂದ ಇಲ್ಲೇ ಇದ್ದೀವಿ ನಾವು. ಎಲ್ಲ ತಮಿಳ್ನಾಡು, ಕೃಷ್ಣಗಿರಿ, ರಾಮನಗರ, ಮಾಗಡಿ ಸರೌಂಡಿಂಗ್, ಕರ್ನಾಟಕ ಫುಲ್ಲು ಎಲ್ಲ ರೌಂಡ್ ಹಾಕಿದೀವಿ. ಎಲ್ಲೂ ಒಳ್ಳೆ ಓರಿ ನಮ್ಗೆ ಆಗಂತ ಓರಿ ಸಿಗಿಲ್ಲ. ಆಮೇಲೆ ನಮ್ಗೆ ಇದು ಆಗ ಓರಿ ಇದೊಂದೇ ಓರಿ ಅಂತ ಅಂದ್ಬಿಟ್ಟು ಮೊನ್ನೆ 3 ದಿನದಿಂದ ಹೋಗಿದ್ವಿ. ಅವ್ರು ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ರು. ಅದಾದ್ಮೇಲೆ ಮತ್ತೆ ಹೋಗಿ ಇಲ್ಲ ನಮ್ಗೆ ಯಾವುದು ಓರಿ ಆಗಲ್ಲ, ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂತ ಹೋಗ್ಬಿಟ್ಟು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕೇಳಿದ್ಮೇಲೆ ಅವರು ಅವ್ರ ಮಗಳನ್ನ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಮಗಳು ಕೊಡಬೇಡಿ ಅಂತ ಹೇಳಿದರು. ಆದ್ರೂ ನಾವು ಮತ್ತೆ ಕೇಳಿ ಆವಾಗ ಅವರು ಇಷ್ಟೊಂದು ಕಷ್ಟಪಡ್ತಾರಲ್ಲ ಹುಡುಗರು, ಅವತ್ತಿಂದ ಇಷ್ಟು ಹೇಳಿದ್ರು ಕೇಳ್ತಾಯಿಲ್ಲ, ಹಂಗಾರೆ ತುಂಬ ಆಸಕ್ತಿ ಇದೆ ಅವ್ರಿಗೆ ಅಂತ ಅನಿಸಿ ಅವ್ರಿಗೆ. ಆಮೇಲೆ ಅವರು ನೆನ್ನೆ ನಮಗೆ ಓರಿ ಕೊಟ್ಟಿದ್ದು. ಅವ್ರು ಮೋಸ್ಟ್ಲಿ ಓರಿ ಯಾವುದು ಕೊಡಲ್ಲ ಅಂತ ಹೇಳ್ತಿದ್ರು. ಅವ್ರ ಮನೆಯಿಂದ ಓರಿ ಯಾರು ವಾಪಸ್ ಹಾಕ ಬಂದಿಲ್ಲ. ನೀವು ಯಾಕೆ ಬಂದಿರೋದು? ನಾವೇ ಫಸ್ಟ್ ಹಾಕ ಬಂದಿರೋದು ಓರಿನ. ನಮ್ಗೆ ಬೆಲೆ ಏನಾಯ್ತು ಸರ್ ಓರಿ? ಸರ್ ಬೆಲೆ ತುಂಬಾ ಆಗಿದೆ, ದೊಡ್ಡ ಬೆಲೆನೇ ಆಗೈತೆ. ಅವರು 2 ಚಿಲ್ಡ್ರೆಗೆ ತಗೊಂಡಿದ್ರು ಕುರ್ಬಳ್ಳಿ ಮೇಷ್ಟ್ರ ಹತ್ರ. ಅವರು 2,35,000 ಕಟ್ಟೋಣ ಅವ್ರ ದುಡ್ಡು ಅವತ್ತು ತಗೊಂಡಿದ್ದು. ನಾವು ಅವ್ರಿಗೆ ಲಾಭ ಕೊಟ್ಬಿಟ್ಟೆ, ಅಂದ್ರೆ ದೊಡ್ಡ ಲಾಭನೇ ಕೊಟ್ಟಿದೀವಿ. ಬೆಲೆ ತುಂಬಾನೇ ಆಯ್ತು. ಹೇಳೋದು ಬೇಡ ಬಿಡಿ ಸುಮ್ಮನೆ ಯಾಕೆ ಅಂತ. ಸರ್ ನಿಮಗೆ ಓರಿ ಕ್ರೇಜ್ ಯಾವಾಗ ಸ್ಟಾರ್ಟ್ ಆಗಿದೆ? ಎಷ್ಟನೇ ಓರಿ ಇದು ಸರ್ ನಿಮ್ಮ ಮನೇಲಿ ಕಟ್ತಾ ಇರೋದು ನೀವು? ಇದು ನಂದು 8ನೇ ಓರಿ. ನಾಟಿ ಓರಿಲಿ 8ನೇ ಓರಿ. ಸಿಂಧಿ ಮಾಮೂಲಿ ಇದು ಸೀಮೆ ಓರಿಗಳೆಲ್ಲ ಯಾಕಂದ್ರೆ ಜಾಸ್ತಿ ಆಗುತ್ತೆ. ಇದರಲ್ಲಿ ನಾಟಿ ಓರಿಲಿ, ಹಳ್ಳಿಕಾರ ಓರಿಲಿ 8ನೇ ಓರಿ ಇದು. ಅವ್ರು ಎಷ್ಟು ಬಂದ್ರು ಸಾಕ್ತಾರೆ. ಆದರೆ ಲೇಬರ್ಸ್ ಪ್ರಾಬ್ಲಮ್ ಇಂದ ಸರಿಯಾಗಿ ಹುಲ್ಲು ನೀರು ಸ್ವಲ್ಪ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಹಿಂಗೆ ಕೆಟ್ಟೋಗ್ಬಿಟ್ಟಿದೆ. ನಾವು ರೆಡಿ ಮಾಡ್ತೀವಿ ಸರ್ ಇದನ್ನ. ಇದಕ್ಕಿಂತ ಕೆಟ್ಟಾಗಿರೋ ಊರಿನೇ ರೆಡಿ ಮಾಡಿದೀವಿ. ಇನ್ನು ಇದೆಯಾ ರೆಡಿ ಮಾಡೋದೇನು ತೊಂದರೆ ಇಲ್ಲ. ಚೆನ್ನಾಗಿ ತಿನ್ನುತ್ತೆ, ತಿಂಡಿ ಹುಲ್ಲೆಲ್ಲ ಚೆನ್ನಾಗಿ ಸರ್. ಉದ್ದಾಪನ್ನ ಭಯಾನಕ ಉದ್ದಾಪನ್ನ ಸರ್. ಸುಮ್ಮನೆ ಬಹುಮಾನ ಕೇಳೋದಲ್ಲ. ಈ ಓರಿ ಅವ್ರ ಹತ್ರ 50-60 ಓರಿ ಇದೆ. ಅವ್ರೆಲ್ಲಾ ಕಡೆ ಸೆಲೆಕ್ಷನ್ ಮಾಡಿ ಒಳ್ಳೊಳ್ಳೆ ಓರಿನ ತೆಗ್ದಿರೋದು. ಅವ್ರ ಮನೇಲಿರೋ ಓರಿಗೆಲ್ಲ ಟಾಪ್ ಓರಿ ಸರ್ ಇದು.
ಬೇಕಾದ್ರೆ ಚಂದ್ರಪ್ಪ ಅವ್ರನ್ನೇ ಬೇಕಾದ್ರೆ ಕೇಳ್ಬಿಡ್ಬೋದು ನೀವು. ಹೋದಾಗ ಬೇಕಾದ್ರೆ ನೆಕ್ಸ್ಟ್ ಟೈಮ್ ಏನಾದ್ರು ಸಿಕ್ಕಿದ್ರೆ ಕೇಳಿ ಬೇಕಾದ್ರೆ. ಅವ್ರ ಮನೇಲಿ 60 ಓರಿ ಇರ್ಬೋದು, ಆ 60 ಓರಿಗೆಲ್ಲ ಟಾಪ್ ಓರಿ ಇದೊಂದೇ. ಅವರು ಇದೊಂದು ಓರಿ ಬಿಟ್ಬಿಟ್ಟು ಬೇರೆ ಯಾವ್ದಾರು ಕೇಳಿ ಅಂದ್ರು, ಬೇರೆ ಯಾವ್ದಾರು ಕೇಳಿ ಕೊಡ್ತೀವಿ, ಇದೊಂದು ಮಾತ್ರ ಕೊಡಲ್ಲ ಅಂತ ಹೇಳಿದ್ರು. ಇಲ್ಲ ಸರ್ ನಮ್ಗೆ ಅದೇ ಬೇಕು, ನಾವು ಸಿಕ್ಕಾಪಟ್ಟೆ ಆಸೆ ಪಟ್ಟಿದೀವಿ ಸರ್, 4-5 ಸಲ ಬಂದಿದೀವಿ ನಿಮ್ಮ ಮನೆ ಹತ್ರ, ನೀವು ಕೊಟ್ಟಿಲ್ಲ ಓರಿನ, ಈ ಸಲ ಕೊಡ್ಲೇಬೇಕು ಸರ್ ಅಂತ ಹೇಳಿದೆ. ಸರ್ ಅವ್ರು ಇಂಟರ್ವ್ಯೂ ಮಾಡಕ್ಕೂ ಅದನ್ನೇ ಹೇಳಿದ್ರು, ಬಂದವರೆಲ್ಲ ಕೃಷ್ಣ ಅವರಿ ಇದು ಕೃಷ್ಣ ಅಂತ ಸಿಕ್ಕಿದ್ದಾರೆ, ಇದನ್ನೇ ಕೇಳ್ತಾರೆ ಕಣಪ್ಪ, ಇದನ್ನ ಎಲ್ಲ ಇಷ್ಟಪಡ್ತಿದ್ದಾರೆ, ಇದನ್ನ ಒಳ್ಳೆ ಬೆಲೆ ಕೇಳ್ತಿದ್ದಾರೆ, ಅದನ್ನ ಕೊಡಲ್ಲ ಅಂತ ಇಟ್ಕೊಂಡಿದೀನಿ ಅಂತ ಅಂತಿದ್ರು. ಸೊ ಇದು ಅವ್ರ ಮನೇಲಿ ಟಾಪ್ ಓರಿ. ಹೌದು. ಇದ್ರಲ್ಲಿ ಸರ್ ಐನಗುಡಿ ಜಾತ್ರೆ ಇದರಲ್ಲಿ ವರ್ತೂರ್ ಸಂತೋಷ್ ಅವರು ಈ ಓರಿನ ಬಿಡಿಸ್ಬಿಟ್ಟು ಆಚೆ ಬಿಟ್ಟು ನೋಡಿದ್ರಂತೆ, ಓರಿ ಕೊಡಿ ಅಂತ. ಇಲ್ಲ ಕೊಡಲ್ಲ, ನಾನು ಮೆರಿಬೇಕು. ಅವರು ಅಷ್ಟೇ, ನೀವು ಓರಿ ತಗೊಂಡೋದ್ರೆ ಯಾರು ಕೊಡ್ಬೇಡ್ದು. ನಾನು ನೋಡಿರೋ ಮಟ್ಟಿಗೆ ನಮ್ಮ ಸರೌಂಡಿಂಗಲ್ಲಿ, ನಮ್ಮ ರಾಮನಗರ ಸರೌಂಡಿಂಗಲ್ಲಿ ನಮ್ಮ ಫುಲ್ಲು ನಿಮ್ಮ ಮೈಸೂರು ತನಕ ಆಗಿರ್ಬೋದು, ಯಾವ ಓರಿ ಇದೆ ತೋರಿಸಿ, ಇಷ್ಟು ಪನ್ನ, ಇಷ್ಟು ಉದ್ದ ಓರಿ ಯಾವ್ದೈತೆ ತೋರಿಸಿ ಅಂತ ಹೇಳಿದ್ರು. ಹೌದು ಸರ್ ನಮಗೂ ಗೊತ್ತು, ಅದು ಇಲ್ಲದೆ ಇರೋದಕ್ಕೆ ನಿಮ್ಮ ಹತ್ರ ಇರೋದಕ್ಕೆ ಸರ್ ಓರಿ ಬಂದಿದ್ದೀವಿ, ದಯವಿಟ್ಟು ನೀವು ಓರಿ ಕೊಡಿ ನಮಗೆ, ನಾವು ಚೆನ್ನಾಗಿ ಸಾಕ್ತೀವಿ ಸರ್, ನೋಡಿ ಬೇಕಾದ್ರೆ ನಾವು ಯಾರಿಗೂ ಓರಿ ಮಾರೋರಲ್ಲ ಅಂತ ಹೇಳಿದ್ಮೇಲೆ ಅವರು ಓರಿ ಕೊಟ್ಟಿದ್ದು. ಸರ್ ಬಣ್ಣ ಬಾಬರ್ ಇರ್ಬೋದು, ಜಾತಿ ಬಣ್ಣ ಸರ್, ಬಣ್ಣ ಬಾಬರ್ ಜಾತಿ ಕುಲ ಸರ್, ಎರಡೆರಡು ನಾಮ ಜಾತಿ ಕುಲ. ಈ ಚಕ್ಲ ಸರ್ ಭಾರಿ ಚಂದ ಓರಿಗೆ. ಇಲ್ಲಿ ತನಕ ಸರ್ ಹಸುನೇ ಕ್ರಾಸಿಂಗ್ ಮಾಡಿರ್ಲಿಲ್ಲ, ಒಂದ್ ಹಸುನು ಕ್ರಾಸಿಂಗ್ ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ರು. ಯಾಕೆಂದ್ರೆ ಅವ್ರ ಹತ್ರ 50-60 ಓರಿ ಐತೆ, ಎಲ್ಲ ರ್ಯಾಶ್ ಆಗ್ಬಿಡುತ್ತೆ, ಅದಕ್ಕೆ ಅವ್ರು ಬಿಟ್ಟಿರ್ಲಿಲ್ಲ. ಇವಾಗ ಸರ್ ನಾವು ಅವ್ರ ಮನೇಲೆ 3 ಹಸು ಕ್ರಾಸಿಗೆ ಬಂದಿತ್ತು. ಅವರು ಈ 3 ಹಸುಗೂ ನೀವು ಕ್ರಾಸ್ ಮಾಡಿಸಿ ಇದ್ರದ್ದು ಬ್ಲಡ್ ಲೈನ್ ಅಂತ ಮನೇಲಿ ಇರಲಿ, ನಮ್ಮ ಹಸುಗಳಲ್ಲಿ ಹುಟ್ಲಿ ಅಂತ ಹೇಳಿದ್ಕೆ ಸರ್ ನೆನ್ನೆ ತಾನೆ ಅವ್ರ ಮನೆಯಿಂದ ಹಾಕೋ ಬರ್ಬೇಕಾದ್ರೆ 3 ಹಸು ಕ್ರಾಸಿಂಗ್ ಮಾಡಿಸಿದ್ವಿ ಸರ್. ಚೆನ್ನಾಗಿ ಭಾರಿ ರ್ಯಾಶು, ಸಖತ್ತಾಗಿ ಹಸ ಕಟ್ಟುತ್ತೆ ಮಾತ್ರ. ಹಸ ಕಟ್ಟೋದನ್ನ ಹಸುನ ಚೆನ್ನಾಗಿ ಕ್ರಾಸಿಂಗ್ ಮಾಡಿದೆ ಅಂತ ನಮಗೆ ಭರವಸೆ ಬಂದ ಮೇಲೆ ನಮ್ಗೆ ಇನ್ನೂ ಖುಷಿ ಆಗ್ಬಿಡ್ತು. ಸಕ್ಕದ ಸರ್, ಒಂದೊಂದೇ ಸಲ ಬಿಟ್ಟಿದ್ದು, ಒಂದೊಂದು ಹಸಿಗೆ ಒಂದೊಂದೇ ಸಲ. ಅವತ್ತ ಹಸುಗಳು ಫುಲ್ಲು ಫುಲ್ಲು ತಡ್ಕೊಳಕ್ಕೆ ಆಯ್ತಿರ್ಲಿಲ್ಲ, ಆ ರೇಂಜ್ಗೆ ಹಸು ಕಟ್ತು ಮಾತ್ರ. ಸ್ಟಾರ್ಟಿಂಗ್ ಕಟ್ಟಿದ್ರು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಚೆನ್ನಾಗಿ ಕಟ್ತು. ಇನ್ನು ನಮ್ಮ ಹತ್ರ ಬಂದ್ರೆ ಇನ್ನೂ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಆಗ್ಬಿಡುತ್ತೆ. ಚಾರ್ಜ್ ಏನು ಮಾಡ್ತೀರಾ ಸರ್ ಒಂದು ಕ್ರಾಸಿಂಗಿಗೆ ಮನೆ ಹತ್ರ? ಸರ್ ನಾವು ಬೇರೆಯವ್ರಿಗೆ ಜಾಸ್ತಿ ಮಾಡಲ್ಲ, ಮಾಮೂಲಿ 500 ಸರ್. 500 ರೂಪಾಯಿ ಸರ್. ಅಂದ್ರೆ ಇವಾಗ ಒಳ್ಳೆ ಊರಿ ತಗೋಗ್ತಾ ಇದೀರಾ, ನಿಮ್ ಸೈಡ್ಗೆ ಒಳ್ಳೆ ಹಸುಗಳು ಬರ್ತವೆ ಅಂತ ನಿಮ್ಗೆ ನಂಬಿಕೆ ಇದೆಯಾ ಸರ್? ನಂಬಿಕೆ ಇದೆ ಸರ್, ತುಂಬಾ ನಂಬಿಕೆ ಇದೆ ಸರ್. ಬರುತ್ತೆ ಅನ್ನೋ ಗ್ಯಾರಂಟಿ ಮೇಲೆ ಸರ್. ಬರ್ಲಿ ಬಿಡ್ಲಿ, ಒಂದ್ ಒಳ್ಳೆ ಊರಿ ಕಟ್ಟಿ ಒಂದ್ ಒಳ್ಳೆ ನಮ್ಮ ಮನೇಲಿ ಒಂದ್ ಒಳ್ಳೇದಿರ್ಬೇಕು ಸರ್. ನಾವು ಸರ್ ಈಗ ಓರಿ ತರ್ಬೇಕು ಅಂತ ಬಂದಿ 5 ದಿನ ಆಗೈತೆ, ಮನೆಗೆ ಹೋಗಿಲ್ಲ, ಹುಟ್ಟದ ಬಟ್ಟೆಲ್ಲಿ ಇದೀವಿ. ಅವತ್ ಬಂದಿದ್ದು ಹೆಂಗಿದೀವಿ, ಇವತ್ತು ಅದೇ ಪ್ಯಾಂಟು ಅದೇ ಶರ್ಟು. ಬಹಳ ಕಾಯ್ಸು ಸಿಕ್ಕಾಪಟ್ಟೆ ಹುಚ್ಚು ನಮ್ಗೆ. ಎಲ್ಲಾ ಕಾರ್ ತಗೋಬೇಕು, ಅದ್ ತಗೋಬೇಕು ಅಂತ ಹುಚ್ಚಾದ್ರೆ, ನಮ್ ಕಡೆ ಎಲ್ಲ ಸ್ವಲ್ಪ ಸಿಟಿ ಇದರಿಂದ ಎಲ್ಲ ಶೋಕಿ ಜಾಸ್ತಿ. ಯಾರು ಯಾಕೆ ನಿಂಗೆ ಬೇಕು ಅಂತ ಕೇಳ್ತಾರೆ, ನಮ್ಗೆ ಅದೇನೋ ಸರ್ ಇದರಲ್ಲೇ ಹುಚ್ಚು. ಇದಕ್ಕೋಸ್ಕರ ನೆನ್ನೆ ಸರ್ ಇವ್ರು ಮನೆ ಹತ್ರ ಕುತ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಒಂದು ಅಗಳು ಅನ್ನ ತಿಂದಿಲ್ಲ. ಅಷ್ಟು ಇಂಟ್ರೆಸ್ಟ್ ಪಟ್ಟು ಅವ್ರು ಓರಿ ಬೇಕೇ ಬೇಕು ಅಂತ ಕೇಳಿ ಅವ್ರು ಸಂಜೆ ತನಕ ವೇಟ್ ಮಾಡಿದಕ್ಕೆ ಮಾತ್ರ ಓರಿ ಕೊಟ್ಟಿದ್ದಷ್ಟೇ. ಇಲ್ಲಾಂದ್ರೆ ಕೊಡ್ತಿರ್ಲಿಲ್ಲ, ಸಿಕ್ಕಾಪಟ್ಟೆ ಹುಚ್ಚು ಓರಿ ಸರ್. ಮಾತ್ರ ಯಾರು ಏನು ಮಾತಾಡಂಗಿಲ್ಲ ಸರ್, ಯಾರು ಏನು ಮಾತಾಡಂಗಿಲ್ಲ. ಅದಕ್ಕೋಸ್ಕರ ಎಷ್ಟಾದ್ರೂ ಆಗ್ಲಿ ಓರಿ, ಒಳ್ಳೆ ಓರಿ, ಯಾರು ಬೆರಳು ತೋರಿಸಿ ಈ ತರ ಐ ಬೈತಂತ ಹೇಳ್ಬಾರ್ದು. ಅದಕ್ಕೋಸ್ಕರ ಅದು ಏನಾದ್ರೂ ಆಗ್ಲಿ ಎಷ್ಟಾದ್ರೂ ಆಗ್ಲಿ ಅಂದ್ಬಿಟ್ಟು ಓರಿ ತಗೊಂಡಿರೋದು. ಇದರಲ್ಲಿ ಸರ್ ಇದು ಇವಾಗ 4 ಬಿಟ್ಟಿದೀವಲ್ಲ, ಇವಾಗ ಸ್ಟಾರ್ಟ್ ಮಾಡ್ತೀವಿ, 4 ತನಕ ಓರಿ ಹಸು ಕಟ್ಟಿಲ್ವಲ್ಲ, ಇದು ಸಖತ್ತಾಗಿ ಬಳಕೆ ಬರುತ್ತೆ ಓರಿ. ಬಿಟ್ಬಿಡ್ತಾರೆ, ಅಂತದ್ರಲ್ಲಿ 2 ಬಿಡ್ಬೇಕು ಅಂತ ಹೇಳ್ತಾರೆ, ಆದ್ರೆ 2 ಇದು 4 ಆದ್ರೂ ಇನ್ನೂ ಬಿಟ್ಟಿಲ್ಲ. ಬಸ್ತಿ ಓರಿನೂ ಅಷ್ಟೇ, ಅದು 6 ಆದ್ಮೇಲೆ ಅದು ಕ್ರಾಸಿಂಗ್ ಮಾಡಿಸಿದ್ದು, ಅಲ್ಲಿ ತನಕ ಹಂಗೆ ಇತ್ತು. ಅದಕ್ಕೆ ಇಲ್ಲಿ ತನಕ ಹಸು ಕಟ್ತದೆ ಅದು ಹಂಗೆ. ಒಳ್ಳೆ ಫೀಚರ್ ಇದೆ ಓರಿಗೆ, ಒಳ್ಳೆ ಫೀಚರ್ ಇದೆ ಸರ್. ತೆಳು ಇದು ಚಕ್ಲ, ಆದ್ರಿಂದ ಇದು ಹಸು ಮೇಲೆ ಯಾವ್ದೇ ಕಾರಣಕ್ಕೂ ಸೋಲಲ್ಲ. ಯಾವ್ದಿದ್ರು ಎಷ್ಟು ಹಸು ಬಂದ್ರು ಕಟ್ಟುತ್ತೆ. ನೆನ್ನೆ ನೋಡಿ ಬರೀ ಎಷ್ಟು 5 ನಿಮಿಷ, 5ರಿಂದ 6 ನಿಮಿಷ 3 ಹಸು ಕ್ರಾಸಿಂಗ್ ಮಾಡ್ತು. ಫುಲ್ ರ್ಯಾಶ್ ಆಗ್ಬಿಡ್ತು ಸರ್. ನಾನು ಇಲ್ಲಿ ತನಕ ನಮ್ಮ ಸೈಡಲ್ಲಿ ಒಂದು ಓರಿನ ತೆಗ್ದಿಲ್ಲ ಸರ್. ನಾನು ಓರಿ ಸೆಲೆಕ್ಟ್ ಮಾಡಿದೆ ರಾಮನಗರ, ಮಾಗಡಿ, ಕನಕಪುರ, ತಮಿಳ್ನಾಡು, ಇಷ್ಟರಲ್ಲೇ ಓರಿ ತೆಗ್ದಿರೋದು. ಇಲ್ಲಿ ತನಕ ನಮ್ಮ ಲೋಕಲಲ್ಲಿ ಒಂದು ಓರಿನೂ ನಾನು ತಗೊಂಡಿಲ್ಲ. ನಮಗೆ ಸರ್ ಕೊಳ್ಳು ಹಿಂಗಿರ್ಬೇಕು, ಕೊಳ್ಳು ಒಂಚೂರಿ ಇದಿರಬಾರ್ದು, ಗದ್ದೊಟ್ಟಿರ್ಬಾರ್ದು, ಉದ್ದಕ್ಕಿರ್ಬೇಕು ಸರ್. ಇವಾಗಲ್ಲ ಇದು ಓರಿ, ಇವಾಗ ಸರ್ ಇರೋ ಬರೀ 25% ಐತೆ ಅಷ್ಟೇ ಓರಿ. ಇವಾಗ ಇನ್ನು 75 ಭಾಗ ತುಂಬಾ ಗಿರ್ಕೆ. ನಮ್ಗೆ ಸರ್ ಚೆನ್ನಾಗಿರೋ ಓರಿ ಸಾಕಕ್ಕಿಂತ ಈ ತರ ಕೆಟ್ಟೋಗಿರೋ ಓರಿನ ತಗೊಂಡು ರೆಡಿ ಮಾಡೋದೇ ನಂಗೊಂದು ಖುಷಿ. ಕೆಟ್ಟೋಗಿರೋ ಓರಿನ ರೆಡಿ ಮಾಡೋದ್ರಲ್ಲಿ ಇರೋದ್ರ ಥ್ರಿಲ್ಲು ಯಾವ್ದು ಇಲ್ಲ ಸರ್. ಯಾಕೆಂದ್ರೆ ದಿನ ಚೇಂಜ್ ಆಯ್ತಾ ಇರ್ತದೆ ಸರ್. ಇವಾಗ್ಲೂ ಹಿಂಗೈತೆ, ಇದಕ್ಕೆ ತುಂಬಿ ಮೇವು ಫುಲ್ ಲೋಡ್ ಮಾಡಿ ಚೆನ್ನಾಗಿ ಮೇಯಿಸಿ
ಮಿನಿಮಮ್ ಅಂದ್ರೆ ಸರ್ ಒಂದು 7-8 ತಿಂಗಳು ಬೇಕು. ನೆಕ್ಸ್ಟ್ ಬೇಬಿ ಬರುತ್ತಲ್ಲ, ಬೇಬಿ ಜಾತ್ರೆ ಅಲ್ಲಿ ತನಕ ರೆಡಿ ಆಗುತ್ತೆ ಓರಿ. ಅವಾಗ ನೋಡ್ಬೇಕು ಸರ್ ಓರಿನ. ಇನ್ನೂ ಒಂದಡಿ ಮೇಕ್ ಕಾಣುತ್ತೆ, ಇನ್ನೂ ಒಂದಡಿ ಅಗಲ ಕಾಣುತ್ತೆ. ಹಾಂ ಸರ್, ಯಾರಾದ್ರೂ ಕ್ರಾಸಿಂಗ್ ಬರಬೇಕು ಅಂದರೆ ನಿಮ್ಮ ಅಡ್ರೆಸ್ ಹಾಗೆ ಮೊಬೈಲ್ ನಂಬರ್ ಹೇಳ್ಬಿಡಿ ಸರ್. ಹೌದಾ ಸರ್, ನಮ್ಮ ಅಡ್ರೆಸ್ ಬಂದರು ಮೈಸೂರು ಜಿಲ್ಲೆ, ಹುಣಸೂರು ತಾಲೂಕು, ಬಿಳಿಕೆರೆ ಹೋಬಳಿ, ಅಂಕರಳ್ಳಿ ಗ್ರಾಮ. ನಮ್ದು ಅಂಕರಳ್ಳಿ ಬಂದು. ನಮ್ಮದು ಸರ್ ಮೇನ್ ರೋಡಲ್ಲೇ ಮನೆ, ಹೈವೇ ಮೇನ್ ರೋಡು. ಹೈವೇ ಮೇನ್ ರೋಡಲ್ಲೇ ಮನೆ ಇರೋದು ನಮ್ಮದು. ಏನು ಒಳಗಡೆ ಏನು ಆ ಥರ ದೂರ ಆಗಿದ್ರೆ ಏನಿಲ್ಲ. ನಮ್ಮ ಫೋನ್ ನಂಬರ್ ಬಂದು 8970077525. ನನ್ನ ಹೆಸರು ಅನಿಲ್ ಅಂತ. ಯಾರೇ ಕ್ರಾಸಿಂಗ್ ಬಂದರೂ ಬರ್ಬೋದು ಸರ್. ನಮ್ಮ ಫೋನ್ ಎನಿ ಟೈಮ್ 24 hours ಆನಲ್ಲಿರುತ್ತೆ, ಮಾಡ್ಕೊಂಡು ಬರ್ಬೋದು. ನಾವು ಎಷ್ಟೋ ಥರ 10 ಗಂಟೆ ರಾತ್ರಿ ಬಂದರೂ ಸರ್ ನಾವು ಕ್ರಾಸಿಂಗ್ ಮಾಡಿಸ್ಕೊಡ್ತೀವಿ. ಹಾಂ ಸರ್, ಇದಕ್ಕೆ ಮತ್ತೆ ನೀವೇನಾರ ಮರುನಾಮಕರಣ ಮಾಡ್ತಾರಲ್ಲ, ಇದೇ ಸರ ಸರ್ ಕೃಷ್ಣ ಅಂತಾನೆ ಮೇಂಟೈನ್ ಮಾಡ್ತೀರಾ ಇದ್ರ ಹೆಸರು? ಸರ್, ಇದು ಕೃಷ್ಣ ಅಂತ ಹೆಸರಿದೆ. ಹಾಂ, ಅವ್ರು ಕಟ್ಟಿದ್ದು, ಅವರು ಚಂದ್ರಪ್ಪ ಅವ್ರು ಹೇಳಿದ್ದು ಕೃಷ್ಣ ಅಂತ ಹೆಸರು ಚೇಂಜ್ ಮಾಡಬೇಡಿ ಅಂತ. ಆದರೆ ಸರ್ 2-3 ಕಡೆ ಸ್ವಲ್ಪ ಕೃಷ್ಣ ಕೃಷ್ಣ ಅಂತ ಇಟ್ಟಿದ್ದಾರೆ. ಅದರಿಂದ ಈಗ ಜನಗಳಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಕೃಷ್ಣ ಯಾವ ಕೃಷ್ಣ, ಅಲ್ಲೊಂದು ಕೃಷ್ಣ ಇದು, ಈ ಕೃಷ್ಣ ಆ ಕೃಷ್ಣ ಯಾವ ಕೃಷ್ಣ ಅಂತ ಸ್ವಲ್ಪ ಇದಾಗುತ್ತೆ. ಅದರಿಂದ ಇದಕ್ಕೆ ಸರ್ ಕಿಚ್ಚ ಅಂತ ಹೆಸರಿಡೋಣ ಅಂತ. ಕಿಚ್ಚ ಅಂತ ಯಾಕೆಂದ್ರೆ ಕಿಚ್ಚ ಅಂದ್ರೆ ಅದರ ಅರ್ಥ ಕೃಷ್ಣ ಅಂತಾನೆ. ಈಗ ಅವ್ರಿಗೂ ಬೇಜಾರಾಗಬಾರ್ದು, ಯಾಕೆ ಚಂದ್ರಪ್ಪ ಅವ್ರಿಗೂ ಬೇಜಾರಾಗಬಾರ್ದು. ಕೃಷ್ಣ ಅಂತ ನೋಡಿ ನಾವು ಹೇಳಿದ್ವಿ, ಅವರು ಚೇಂಜ್ ಮಾಡ್ತಾವ್ರಲ್ಲ ಅಂತ. ಇದ್ರ ಹೆಸರು ಸರ್ ಕಿಚ್ಚ ಅಂತ ಯಾವ ಊರಿಗೂ ಇಟ್ಟಿಲ್ಲ. ಯಾಕೆಂದ್ರೆ ಸರ್ ನಮಗೆ ಈ ಓರಿ ಬಗ್ಗೆ, ಕ್ರಾಸಿಂಗ್ ಓರಿ ಬಗ್ಗೆ ನಮ್ಮ ಬೆಟ್ಟದಪುರ ಹುಣಸೂರಿಂದ ಹಿಡಿದು ತಮಿಳ್ನಾಡು ಗಂಟ ಸರ್ ಯಾರ ಮನೆ ಹತ್ರ ಯಾವ ಓರಿ ಇದೆ, ಏನು ಹೆಸರು ಓರಿ ಐತೆ ಎಲ್ಲ ಗೊತ್ತು ನಮಗೆ. ಯಾಕೆಂದ್ರೆ ಇದೇ ಹುಚ್ಚು ನಮಗೆ. ಡೈಲಿ ನಮಗೆ ಪ್ರತಿದಿನ ಯಾರು ಓರಿ ತಗೊಂಡ್ರು ನಮ್ಗೆ ಗೊತ್ತ ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ. ಹೆಸರೆಲ್ಲ ಕಟ್ತಿರ್ತಾರಲ್ಲ, ಎಲ್ಲ ಹೆಸರು ಕಟ್ಟಿದ್ದಾರೆ. ಕಿಚ್ಚ ನಾವು ಹೆಸರು ಯಾರು ಕಟ್ಟಿಲ್ಲ, ಇವತ್ತು ನಾವು ಕಟ್ಟದ ಅಂತ ಅಷ್ಟೇ. ಸೊ ಇದಕ್ಕೆ ಓರಿಗೆ ಕಿಚ್ಚ ಅಂತ ಹೆಸರು ಇಡ್ತಾ ಇದ್ದೀರಾ? ಹೌದು, ಕಿಚ್ಚ ಅಂತ. ಯಾಕೆಂದ್ರೆ ಕಿಚ್ಚ ಅಂದ್ರೆ ಅದರ ಪದದ ಅರ್ಥ ಕೃಷ್ಣ ಅಂತೆ, ಅದಕ್ಕೆ. ಸರ್ ಈಗಲೇ ಬೆಟ್ಟ ಇದ್ದಂಗಿದೆ ಊರಿ ನೋಡಿ. ಆಗ್ಲೇ 4 ಗಂಟೆಗೆನೆ ಸರ್ ನಾನು ಆರಡಿದ್ದೀನಿ. ಹೌದು, ನೀವು ಸಿಕ್ಕಾಪಟ್ಟೆ ಹೈಟ್ ಇದ್ದೀರಾ. ನಾನು ಆರಡಿದ್ದೀನಿ ಸರ್. ನನ್ಗೂ ಮೇಲೆ ಐತೆ ಓರಿ ಈಗಲೇ. ಇನ್ ಸಾಕ್ಬಿಟ್ರೆ ಇನ್ನೆಷ್ಟು ಬರ್ತದ ಓರಿ. ಉದ್ದಾಪನ ಸರ್, ಉದ್ದಾಪನ ಇದ್ರೆ ಎಷ್ಟೇ ನಾವು ದೊಡ್ಡ ಹಸುಗು ಬಿಟ್ಟು 3 ಹಸು ಇತ್ತು. ಚಿಕ್ಕ ಹಸುಗಳು 2 ಇದ್ದು, ಅದಕ್ಕೂ ಚೆನ್ನಾಗಿ ಕ್ರಾಸಿಂಗ್ ಮಾಡ್ತು. ಏನ್ ದೊಡ್ಡ ಹಸುಗಳೇ ಬೇಕಂತೇನಿಲ್ಲ, ಒಂಚೂರು ವೆಯ್ಟೇ ಕೊಡಲ್ಲ. ಚಿಕ್ಕ ಹಸುಗಳು ಚೆನ್ನಾಗಿ ಇದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಹಸುನ ನೀಟಾಗಿ ಇಟ್ಕೊಳುತ್ತೆ, ತಳ್ಳಲ್ಲ, ನೀಟಾಗಿ ಇಟ್ಕೊಂಡು ಚೆನ್ನಾಗಿ ಕಟ್ಟುತ್ತೆ ಮಾತ್ರ. ಈ ಓರಿ ತರಕ್ಕೆ 1-2 ಕಷ್ಟಪಟ್ಟಿಲ್ಲ, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ. ತುಂಬಾ ಶ್ರಮ ಅಂದ್ರೆ ತುಂಬಾ ಶ್ರಮ. ನಾನು ಒಬ್ಬನೇ ಶ್ರಮ ಅಲ್ಲ, ನನ್ನ ಜೊತೆ ದೇವಿಸಿದ್ದೇಂದೋಡಿ ರಾಜಣ್ಣ ಅವ್ರ ಮಗ ಚರಣ್ ರಾಜು, ಮತ್ತೆ ನಮ್ಮ ಫ್ರೆಂಡು, ಅದಾದ್ಮೇಲೆ ಕುರುಬಳ್ಳಿ ಮೇಷ್ಟ್ರು. ಕುರುಬಳ್ಳಿ ಮೇಷ್ಟ್ರು ಇಲ್ಲ ಅಂದ್ರೆ ಓರಿ ಕೊಡಲ್ಲ ಅವರು. ಕುರುಬಳ್ಳಿ ಮೇಷ್ಟ್ರು ಅದಕ್ಕೆ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಹೇಳಿ ನಾವು ಮಾಡಿದ್ಕೆ ಅವರಿಂದ ಓರಿ ಕೊಟ್ಟಿರೋದಷ್ಟೇ ಅವ್ರಿಗೋಸ್ಕರ. ಇಲ್ಲ ಅಂದ್ರೆ ನಮ್ಗಂದ್ರೆ ಓರಿನೇ ಕೊಡ್ತಿರಲ್ಲ. ಅವ್ರು ಹೇಳಿ ಅವರೆಲ್ಲ ಹೇಳಿದ್ಮೇಲೆ ಚೆನ್ನಾಗಿ ಸಾಕ್ತಾರೆ. ಎಲ್ಲ ಹೇಳಿದ್ಮೇಲೆ ಚಂದ್ರಪ್ಪ ಅವ್ರು ಓರಿ ಕೊಟ್ಟಿದ್ದು. ಇಲ್ಲಾಂದ್ರೆ ಅವ್ರಿಗೆ ನಮ್ಗೆ ಏನ್ ಗೊತ್ತಾ, ತಗೊಂಡು ಸುಮ್ಮನೆ ಲಾಭಕ್ಕೆ ಮಾರ್ಬಿಡ್ತಾರೆ ಅಂತ. ನಮ್ಗೆ ಲಾಭಕ್ಕೆ ಮಾರೋ ಉದ್ದೇಶ ಆಗಿದ್ರೆ, ದುಡ್ಡು ಮಾಡುವಂತ ಉದ್ದೇಶ ಇದ್ದಿದ್ರೆ ನಾವ್ ಇಲ್ಲಿ ತನಕ ಬತ್ತಿರಲೇ ಇಲ್ಲ. ನಮ್ಗೆ ಬೇಕಾಗಿಲ್ಲ, ನಮ್ಗೆ ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ. ಏನೋ ಒಂದು ಪದಾರ್ಥ ನಮ್ಮ ಹತ್ರ ಒಳ್ಳೇದಿರಬೇಕು, ಇದರಿಂದ ಒಳ್ಳೊಳ್ಳೆ ಕರ ಹುಟ್ಟಬೇಕು, ಹಳ್ಳಿ ಕರ ಅಭಿವೃದ್ಧಿ ಆಗಬೇಕು ಅನ್ನೋದೇ ನಮ್ಮ ಆಸೆ. ಅದು ಬಿಟ್ರೆ ಇನ್ನೆಲ್ಲ ಸರ್ ದುಡ್ಡು ಮಾಡಬೇಕು ಅಂದರೆ ಇದೇನಿಲ್ಲ. ನಮ್ಮದು ಒಳ್ಳೆ ಮೈಸೂರು ಏರಿಯಾದಿಂದ ನಮಗೆ ದುಡ್ಡು ಮಾಡೋಕ್ಕೆ ಬೇರೆ ದಾರಿಗಳೈತೆ. ನಮ್ಗೆ ಅದು ದಾರಿಗಳು ಏನೂ ಇಷ್ಟ ಇಲ್ಲ. ನಮಗೆ ಓರಿನೇ ಹುಚ್ಚು. ಇದು ಬ್ಲಡ್ ಲೈನು ಎಲ್ಲ ಸರ್, ಎಲ್ಲ ಸಾಕೋಕ್ಕಾಗಲ್ಲ ಓರಿನ. ಎಲ್ಲ ಸಾಕಿ ಎಲ್ಲರೂ ಹೆಸರು ತಗೊಳಕ್ಕಾಗಲ್ಲ ಸರ್. ಹುಚ್ಚಿರ್ಬೇಕು, ಬ್ಲಡ್ ಲೈನ್ ಇರಬೇಕು, ಬ್ಲಡ್ ಎಲ್ಲ ಇರ್ಬೇಕು ಸರ್. ಎದೆಲ್ಲಿ ಕಿಚ್ಚಿರ್ಬೇಕು, ತಲೆಯಲ್ಲಿ ಹುಚ್ಚಿರ್ಬೇಕು. ಇಲ್ಲ ಅಂದರೆ ಜೀವಮಾನಕ್ಕೂ ಯಾರು ಓರಿನ ಸಾಕ್ಬಿಟ್ಟು ಸೈ ಅನ್ಸ್ಕೊಳಕ್ಕಾಗಲ್ಲ. ಸರ್ ನಿಮ್ಮ ಏಜು ಸರ್, ನಿಮ್ಮ ಪ್ರೊಫೆಷನ್, ನಿಮ್ಮ ಏಜ್ ಏನಿರ್ಬೋದು ಸರ್? ನಾನು B.Com ಮಾಡಿದ್ದೀನಿ. ನಾನು B.Com ಮಾಡಿದ್ದೀನಿ. ನನ್ನ ಏಜ್ ಬಂದ್ರೆ ಇವಾಗ ಸರ್ 28. ನೋಡ್ರಿ, ಆಗ್ಲೇ ಈ ಏಜ್ಗೆನೆ ಒಂದು ಕಾಯಿಸ್ ಕಟ್ಟಿ ಸರ್. ನಮ್ಗೆ ಭಾರಿ ಹುಚ್ಚು ಸರ್, ನಮ್ಗೆ ಭಾರಿ ಹುಟ್ಟದಾಗ್ಲಿಂದ ಹುಚ್ಚು. ನಮ್ಮ ಮನೇಲಿ ಆವಾಗ ನನಗಿಂತ ಮುಂಚೆ ನಮ್ಮ ತಾತನ ಕಾಲದಿಂದ ನಮ್ಮ ತಾತ ನಮ್ಮ ತಂದೆ ಅವ್ರಿಗೆ ಓರಿ ಅಂದ್ರೆ ಭಾರಿ ಹುಚ್ಚು. ಆವಾಗ್ಲಿಂದ ಓರಿ ಕಟ್ಕೊಂಡ್ ಬಂದವ್ರೆ. ಅಂದ್ರೆ ಬಿತ್ತನೆ ಓರಿ ಕಟ್ಟಿದ್ರೆ ನಾನೇ ಫಸ್ಟ್. 3 years ಆಯ್ತು ಇವಾಗ. 3 ವರ್ಷದಿಂದ ನಾನು ಕಟ್ತಾ ಇದ್ದೀನಿ ಓರಿನ. ಅದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ಕೂಟದೋರಿಗಳು, ಸೋಕಿ ಓರಿಗಳು, ಮತ್ತೆ ಹೊಲದಲ್ಲಿ ಕೆಲಸ ಮಾಡೋ ಎತ್ತುಗಳವಲ್ಲ, ಅದೇ ಯಾವಾಗಲೂ ಇರ್ತಿದ್ರು ನಮ್ಮ ಮನೇಲಿ ಓರಿ. ಒಳ್ಳೊಳ್ಳೆ ಓರಿನ ತತ್ತಿದ್ದು. ನಮ್ಗೇನೇ ಇದ್ರೆ ಹಿಂಗೆ ಇರಬೇಕು ನಮ್ಮ ತಾತ ಅವ್ರದಂಗೆ. ಅದರಿಂದ ಆ ಬ್ಲಡ್ ಲೈನ್ ನಮಗೆ, ಆ ರಕ್ತದ ಹುಚ್ಚಿಂದ ನಮಗೆ ಇದು. ಸರ್, ಇದು ಓರಿ ಯಾವ ಓರಿಗೆ ಹುಟ್ಟಿರೋದು ಅಂತ ಏನಾದ್ರು ಗೊತ್ತಾಯ್ತಾ ಸರ್ ನಿಮಗೆ? ಸರ್, ಇದ್ರಪ್ಪ ಒಂದು ರಾಜಣ್ಣ ಅವರ ದೇಶದ ದೊಡ್ಡ ರಾಜಣ್ಣ ಇದ್ರಲ್ಲ, ಅವ್ರು ತಿಂದಿದ್ರಂತೆ ಓರಿನ.
ಅಂದ್ರೆ ಇವ್ರ ಮನೆ ಕ್ರಾಸ್ ಆಗಿ ಹುಟ್ಟಿರೋದಲ್ಲ ಇದು, ಅಲ್ಲೇ ಕೋಡಿಹಳ್ಳಿ ಇದೆಯಲ್ಲ, ಆ ಕೋಡಿಹಳ್ಳಿ ಭಾಗದಲ್ಲೇ ಹುಟ್ಟಿರೋ ಕರ ಇದು. ಅಲ್ಲಿತ್ತು ಫಸ್ಟ್ ಓರಿ, ಕನಕಪುರ ಕೋಡಿಹಳ್ಳಿಲಿ. ಅಲ್ಲಿ ಹುಟ್ಟಿದ ಕರ ಇದು. ಆ ಊರಿನ ದೇಶಿನ ದೊಡ್ಡ ರಾಜಣ್ಣ ಅವ್ರು ತಂದಿದ್ರಂತೆ. ಅವ್ರು ಹೇಳಿದ್ರು ನಮಗೆ, ಮೂಲ ಎಲ್ಲ ಹೇಳಿದ್ರು. ಆ ಊರಿ ಇದು ಸರ್, ಆ ಊರಿಗೆ ಹುಟ್ಟದ ಊರಿ. ಅವಾಗಲೇ ತುಂಬಾ ಹೆಸರು ಮಾಡಿದ್ದು ಸರ್ ಇದು. ಒಬ್ಬಿಬ್ರೆಲ್ಲ ಕೇಳಿದ್ದು, ಯಾರು ಎಲ್ಲ ಅಷ್ಟಿಷ್ಟು ಕೇಳಿದಾಗ ಚಂದ್ರಪ್ಪ ಅವ್ರು ಬಂದು ಕೇಳಿದ್ಕೆ ಅವರು ಕುರುಬಳ್ಳಿ ಮೇಷ್ಟು ಓರಿ ಕೊಟ್ಟಿರೋದು. ನಾವು ಫಸ್ಟ್ ಅದನ್ನ ನನ್ನ ಓರಿ ಒಂದು ಮೊದಲನೇ ಓರಿ ತಮಿಳ್ನಾಡಿನ ತಂದಿದ್ದೆ, ಅದನ್ನ ಇಲ್ಲಿ ರಾಮನಗರ ಕೊಟ್ಟಿದ್ದೆ. ಆ ಓರಿಗೆ ಕೊಟ್ಟಾದ್ಮೇಲೆ ನಾನು ಈ ಕರ ತಗೋಬೇಕು ಅಂತ ಕೇಳಿದೆ ಅವ್ರನ್ನ. ಇಲ್ಲಪ್ಪ ಸಾಕ್ಬೇಕು, ಇವಾಗ ನೆಕ್ಸ್ಟ್ ಕೊಡ್ತೀವಿ ಅಂತ ಹೇಳಿದ್ರು ಸರ್. ಈ ಓರಿ ಬಂದು ಇಷ್ಟು ದುಡ್ಡು ನಾನು ಯಾವತ್ತೂ ಹಾಕಿಲ್ಲ. ಇದೇ ಮೊದಲು ಇಷ್ಟು ದೊಡ್ಡ ದುಡ್ಡನ್ನು ಓರಿ ತಗೋತಾ ಇರೋದು. ಮಾತ್ರ ಇಷ್ಟು ಉದ್ದ, ಇಷ್ಟು ಜಾತಿ, ಇಷ್ಟು ಲೈನ್ ಇರೋ ಓರಿ ಇದೇ ಫಸ್ಟ್ ನಾನು ತಗೊಂಡಿರೋದು. ಇಷ್ಟು ಉದ್ದ, ಇಷ್ಟು ದಪ್ಪನ ಇರೋ ಓರಿ ಸರ್, ಬೆರಳೆಣಿಕೆ ಮಾತ್ರ. ಬೆರಳೆಣಿಕೆ ಮಾತ್ರ. ಉದ್ದಪ್ಪನ ಇರ್ತವೆ ಕೆಲವೊಂದು, ದೊಡ್ಡತನ ಇರುತ್ತೆ, ಜಾತಿ ಕಮ್ಮಿ ಇರುತ್ತೆ. ಅವೇನಕ್ಕೆ ಜಾತಿ ಕಮ್ಮಿ ಇದ್ದು ಉದ್ದಪ್ಪನ ದಪ್ಪ ಉದ್ದ ಇದ್ಬಿಟ್ರೆ ಅವ್ರನ್ನ ಊರ್ಗೋಡ್ರು ಮಾಡೋಕ್ಕಾಯ್ತದ? ಯಾವುದೇ ಕಾರಣಕ್ಕೂ ಆಗಲ್ಲ. ಅವ್ರಿಗೆ ಅದು ಕ್ವಾಲಿಟೀಸ್ ಇರಬೇಕು. ಆ ಥರ ಆ ಕ್ವಾಲಿಟೀಸ್ ಎಲ್ಲ ಐತೆ ಸರ್ ಇದಕ್ಕೆ. ಇಲ್ಲೇ ನೋಡ್ಬೋದು ನೀವು, ನಮ್ಮ ಮುಂದೆ ನಿಂತಿದ್ದೀನಿ, ಎಷ್ಟು ಆಕ್ಷನ್ ಮಾಡ್ತಿದ್ದೆ ನೋಡಿ. ಅದು ಸರ್ ಬೀಜದವ್ರಿಗೆ ಇರ್ಬೇಕಾದ ಲಕ್ಷಣ ಅದು. ಇನ್ನೊಂದು 20-25 ದಿವಸ ಕ್ರಾಸಿಂಗ್ ಮಾಡಿಸ್ಬಿಟ್ರೆ ಫುಲ್ ರ್ಯಾಶ್ ಆಗುತ್ತೆ ಸರ್. ಇದು ಹಿಡಿಯಕ್ಕಾಗಲ್ಲ, ಒಬ್ರು ಹಿಡಿಯಕ್ಕಾಗಲ್ಲ. ಇವಾಗ 3 ಹಸು ಬಿಟ್ಟಿದ್ದೀರಾ ಅಷ್ಟೇ ನೀವು? ಇವಾಗ 3 ಹಸು ಕ್ರಾಸಿಂಗ್ ಮಾಡಿಸಿದ್ವಿ ಅಷ್ಟೇ. ಅದು ಅವ್ರ ಮನೆ, ಚಂದ್ರಪ್ಪ ಅವ್ರ ಮನೇಲಿ ಕ್ರಾಸಿಂಗ್ ಮಾಡಿಸಿರೋದು ಅಷ್ಟೇ. ನೋಡ್ರಿ, ಇನ್ನು ಕರು ಆಡ್ದಂಗೆ ಆಡ್ತೈತೆ. ಇನ್ನು ಕರುನೇ ಸರ್. ಅದಕ್ಕೆ ಒಂದೇ ಕಡೆ ಕಟ್ಟಾಕ್ಬಿಟ್ಟಿದ್ರಲ್ಲ, 2 ವರ್ಷದಿಂದ ಹಗ್ಗ ಬಿಚ್ಚಿರ್ಲಿಲ್ಲ ಅವರು. ಅಲ್ಲೇ ಓರಿ, ಮನೆಯಿಂದ ಆಚೆ ಹೊಡೆದಿರಲಿಲ್ಲ. ಬಿಸ್ಲಿಗೆ ಬಿಟ್ಟಿಲ್ಲ ಓರಿನ, ಒಳಗಡೆನೇ ಇತ್ತು. ನಮ್ಮ ಹತ್ರ ಬಂದ್ರೆ ಸರ್ ಫುಲ್ ಶೈನಿಂಗ್ ಬರುತ್ತೆ. ಇದು ಚೆನ್ನಾಗಿ ಬಿಸಿಲು ಕಾಯಿಸ್ಬೇಕು. ಇದಕ್ಕೆ ಸ್ವಲ್ಪ ಏನೇನೋ ಕಠಿಣ ಶ್ರಮಗಳವೆ, ಅವೆಲ್ಲ ಮಾಡಬೇಕು. ಇನ್ನೂ ಕರು ಇದ್ದಂಗೆ ಊಟಲ್ಲಿ ಇದು. ಇವಾಗ 4 ಅಲ್ಲ ಸರ್ ಅಷ್ಟೇ. ಅಂದ್ರೆ ನೆಕ್ಸ್ಟ್ ಜಾತ್ರೆಗೆ 6 ಆಗಿರ್ತದೆ. 6 ಜಾತ್ರೆ ಮಾಡ್ಕೋಬೋದಾ? ಮಾಡ್ಬೋದು ಸರ್. 6 ಬಿದ್ದಿರುತ್ತೆ, ಇಲ್ಲಾಂದ್ರೆ 4 ಇರುತ್ತೆ. ಅದು ಹೇಳಕ್ಕಾಗಲ್ಲ. ಬಿದ್ದರೆ ನೆಕ್ಸ್ಟ್ ಜಾತ್ರೆಗೆ 6 ಇರುತ್ತೆ. ಸರ್ ನಾವು ಓರಿ ಎಲ್ಲಿಲ್ಲ ಸರ್. ಓರಿಗಳು ಮುಂಚೆ ಇದ್ದಂಗೆ ಇವಾಗ ಓರಿ ಇಲ್ಲ. ಮುಂಚೆ ನಮ್ಗೆ 15-20 ಆಪ್ಷನ್ ಇರ್ತಿತ್ತು. 20-25 ಓರಿಗಳು ನಮ್ಗೆ ಆಪ್ಷನ್ ಇರ್ತಿತ್ತು. ಅದು ತಗೊಳ್ಳೋದು, ಅದು ಬೇಡ ಅಂದ್ರೆ ಇದು ಬೇಡ ಅಂದ್ರೆ ಅದು, ಆ ಥರ ಇತ್ತು. ಇವತ್ತು ನಮ್ಗೆ ಆಪ್ಷನ್ನೇ ಇಲ್ಲ. ಒಳ್ಳೆ ಓರಿಗಳು ಆಪ್ಷನ್ನೇ ಇಲ್ಲ. ಹಂಗೆ ಸರ್. ಏನಕ್ಕೆ ಸರ್ ಹಳ್ಳಿಕಾರ್ ಸಂತತಿ ಕಮ್ಮಿ ಆಗಿದ್ದು ಕಾರಣ ಏನಿರ್ಬೋದು? ಒಳ್ಳೆ ಓರಿಗಳು ಸಿಗ್ತಾ ಇಲ್ಲ, ಒಳ್ಳೆ ಕರುಗಳು ಹುಡ್ತಾ ಇಲ್ಲ. ಎಲ್ಲೂ ಅಂದ್ರೆ ರೇರ್ ಆಗ್ಬಿಟ್ಟಿದೆ ಒಂದು ಒಳ್ಳೆ ಕರು ಹುಡೋದು. ಏನಕ್ಕೆ ಸರ್ ಆ ಥರ ಆಗಿರೋದು? ಸರ್ ಏನಕ್ಕೆ ಅಂತಂದ್ರೆ ಇವಾಗ ಸರ್ ಅದು ಇವಾಗ ಏನಕ್ಕೆ ಆ ಥರ ಕಮ್ಮಿ ಆಗುತ್ತೆ ಅಂದ್ರೆ, ಹೊರಗಡೆ ಅವರು ಬರೋಕ್ಕೆ ಶುರು ಆಗ್ಬಿಟ್ರು. ಒಂದು ರೇಸ್ ನಡೀತಾ ಇತ್ತು ಮಹಾರಾಷ್ಟ್ರದಲ್ಲಿ. ಅದು 14 ಇಯರ್ಸ್ ಇಂದ 14 ವರ್ಷದಿಂದ ಬ್ಯಾನ್ ಆಗಿತ್ತು ಸರ್. ನಾನೇ ಮಹಾರಾಷ್ಟ್ರಕ್ಕೆ ಇದೆ ನನ್ನೇನು ಇದು ಅಂತಲ್ಲ. 2018ರಲ್ಲಿ ಸರ್ 13 ಓರಿ ತುಂಬ್ಕೊಂಡು ಹೋಗಿದ್ದೆ ಮಹಾರಾಷ್ಟ್ರಕ್ಕೆ. ಮಹಾರಾಷ್ಟ್ರದವ್ರು ಬರ್ತಾ ಇದ್ರು ಇದ್ರವ್ರು ಓರಿ ತೆಗಿಕ್ಕೆ. ಅವಾಗಲೇ ನಾನು ಓರಿನ ಅವ್ರ ಹತ್ರ ಹಾಕೊಂಡು, ನಮ್ಮ ಕಡೆ ಎಲ್ಲ ಓರಿ ತಗೊಂಡು 13 ಓರಿನ ಅಲ್ಲಿ ನಮ್ಮ ಫ್ರೆಂಡ್ ಮನೆ ಹತ್ರ ಕಟ್ಟ ಹಾಕೊಂಡು ಅವ್ರಿಗೆ ಒಂದೇ ಸಲ ಕ್ಯಾಂಟರ್ದಲ್ಲಿ ಓರಿ ತುಂಬ್ಕೊಂಡು ಹೋಗಿದ್ವಿ ಮಹಾರಾಷ್ಟ್ರ ಪೂನಾಗೆ. ಅದಾದ್ಮೇಲೆ ಸರ್ ಏನು ಕಮ್ಮಿ ಆಗೈತೆ ಅಂದ್ರೆ, ಮಹಾರಾಷ್ಟ್ರದವರು ಮತ್ತೆ ಈ ರೇಸ್ ಇರೋರೆಲ್ಲ ಓರಿಗಳನ್ನ ತೆಗೆಕ್ಕೆ ಶುರು ಹೋಗ್ಬಿಟ್ರು. ಇವಾಗ ರೇಸ್ ಜಾಸ್ತಿ ಆಯ್ತಲ್ಲ, ನಮ್ಮ ಕಡೆ ರೇಸ್ ಇತ್ತು. ಮತ್ತೆ 14 ವರ್ಷದಿಂದ ಬ್ಯಾನ್ ಆಗಿತ್ತು ಮಹಾರಾಷ್ಟ್ರದಲ್ಲಿ ಅದು ರೇಸು. ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು. ಅದು ರೈತರಂತೆ ಆಗೋಯ್ತು ಇವಾಗ. ಅದರಿಂದ ಮತ್ತೆ ಓರಿ ತೆಗೆಕ್ಕೆ ಶುರು ಹೋದ್ರು ಇವಾಗ ಮಹಾರಾಷ್ಟ್ರದವರು. ಮತ್ತೆ ಮಹಾರಾಷ್ಟ್ರದವರು ಓರಿ ತೆಗೆಕ್ಕೆ ಶುರುವಾದಾಗಲಿಂದ ಓರಿಗಳೆಲ್ಲ ಸೇಲ್ ಆದವು. ಮತ್ತೆ ಶೋಕಿ ಓರಿಯವರು, ಕೂಟದವರು ಅವ್ರು ಏನು ಮಾಡೋದು, ಸ್ವಲ್ಪ ಬೀಜನ ಎತ್ಕೊಳ್ಬಹುದು. ಅದರಿಂದ ಹೌದು, ಎತ್ತುಗಳಿಗೆ ಇದು ಮಾಡ್ಬಿಟ್ಟು ಇಡ ಮಾಡ್ಬಿಟ್ಟು ಕೂಟಕ್ಕೆ ಹಾಕಬಿಟ್ರು ಸುಮಾರು ಜನ ಕೆಲವೊಂದನ್ನ. ಅದರಿಂದ ಸ್ವಲ್ಪ ಕಮ್ಮಿ ಆಗ್ಬಿಡ್ತು. ಬಗ್ಗೆ ಸರ್ ನಿಮ್ಮ ಮನದಾಳದ ಮಾತು ಹೇಳ್ಬಿಡಿ ಸರ್ ಕಡೆದಾಗಿ. ಸರ್ ಏನಿಲ್ಲ, ಇವತ್ತೆಲ್ಲ ಸರ್ ಇದ್ರ ಬಗ್ಗೆ ಮಾತಾಡೋದು. ನಾನು 4-5 ತಿಂಗಳಾಗಲಿ ಅವಾಗ ಬಂದು ಸರ್ ವಿಡಿಯೋ ಮಾಡಿ ಇದು ನೋಡಿ ಸರ್. ಅವಾಗ ಓರಿ ಕದರ ಸರ್. ಇವತ್ತಲ್ಲ, ಇವತ್ತೇನು ಅದಕ್ಕೆ ಇನ್ನೂ ಸರಿಯಾಗಿ ಏನೂ ಗೊತ್ತಿಲ್ಲ. ಬರೀ ರಾಗಿ ಹುಲ್ಲು ತಿಂಡಿ ಎರಡೇ ತಿನ್ಕೊಂಡಿದ್ದು. ಇವಾಗ ಸ್ವಲ್ಪ ಸರ್ ಇದಕ್ಕೆ ಸ್ವಲ್ಪ ಸ್ಪೆಷಲ್ ಕೇರ್ ಐತೆ. ಅದೆಲ್ಲ ಮಾಡಿದ್ರೆ ಸರಿ. ನಾನು 4-5 ತಿಂಗಳು ಓರಿ ಸಾಕಿದ್ಮೇಲೆ ಹೇಳೋದು ಸರ್. ಇವತ್ತೆಲ್ಲ ಓರಿ ನೆಕ್ಸ್ಟ್ ಜಾತ್ರೆಗಳಿಗೆ ನೆಕ್ಸ್ಟ್ ಜಾತ್ರೆಯಲ್ಲಿ ಸರ್ ಇದ್ರದ್ದು ಕದರು
ಮತ್ತೆ ಚೆನ್ನಾಗಿ ಸಾಕ್ಬೇಕು ಸರ್ ಒಟ್ಟಿನಲ್ಲಿ. ಹೌದು. ಚೆನ್ನಾಗಿ ಸಾಕಿ 4-5 ತಿಂಗಳು ಮಾತು ಸರ್. ಇದು ಮಾತ್ರ ಕರು ಇದಕ್ಕೆ ಕಾಸಿಗೆ ಮಾಡಿಸ್ತಾರೆ. ಕರು ಮಾತ್ರ ಹಿಂಗೆ ಸರ್. ಕಮ್ಮಿ ಅಂತ ಊಟಲ್ಲ, ಸಿಕ್ಕಾಪಟ್ಟೆ ಬೀಸು ಓರಿ. ಫೋಟೋ ಈ ವಿಡಿಯೋಗಿಂತ ಸರ್ ಡೈರೆಕ್ಟ್ ಬಂದು ನೋಡಿದ್ರಂತೂ ಇನ್ನೂ ಕದರ ಕಾಣುತ್ತೆ ಓರಿ. ಮೇಯ್ದು ನಿಂತ್ಕೋಬೇಕು ಸರ್ ಓರಿ, ಆಗ ಕಾಣೋದು ಓರಿ ಇದು ಇನ್ನೂ.